ನಮಸ್ತೆ ವೀಕ್ಷಕರೇ, ನಾನು ಈ ದಿನ ಕೇವಲ 1 ಚಮಚ ತುಪ್ಪ ಉಪಯೋಗಿಸಿಕೊಂಡು ಮಂಡಿ ನೋವು, ಮೂಳೆ ನೋವು ಮತ್ತೆ ಬೆನ್ನು ನೋವು ಸಮಸ್ಯೆಗಳಿಗೆ ಆರೋಗ್ಯಕರವಾದಂತ ಒಂದು ಉಂಡೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ದಿನಕ್ಕೆ ಅರ್ಧ ಉಂಡೆ ತಿಂದ್ರೆ ಸಾಕು, ಮಂಡಿ ನೋವು ಕೂಡ ಕಡಿಮೆ ಆಗುತ್ತೆ. ಟ್ರೈ ಮಾಡಿ ನೋಡಿ, ಖಂಡಿತ ಮತ್ತೆ ಮಾಡೋದಂತೂ ಗ್ಯಾರಂಟಿ. ಬೆಲ್ಲ ಮತ್ತೆ ಕೇವಲ 1 ಚಮಚ ತುಪ್ಪ ಉಪಯೋಗಿಸ್ಕೊಂಡ್ರೆ ಸಾಕು, ಈ ರೀತಿ ತಟ್ಟೆ ತುಂಬಾ ಉಂಡೆಗಳನ್ನ ಮಾಡ್ಕೋಬಹುದು. ನೋಡಿ, ಈಗ ಉಂಡೆ ಯಾವ ರೀತಿ ಸಾಫ್ಟ್ ಆಗಿ ಕಟ್ ಆಗುತ್ತೆ ಅಂತ ಗೊತ್ತಾಗುತ್ತೆ, ಮತ್ತೆ ತುಂಬಾನೇ ರುಚಿಯಾಗಿರುತ್ತೆ. ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈಗ ಬೆಲ್ಲ ಮತ್ತೆ 1 ಚಮಚ ತುಪ್ಪ ಉಪಯೋಗಿಸಿಕೊಂಡು ಆರೋಗ್ಯಕರವಾದಂತ ಉಂಡೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲು ಒಂದು ಪ್ಯಾನ್ಗೆ 1 ಕಪ್ ಅಷ್ಟು ಕಡಲೆ ಬೀಜ ಹಾಕೊಂಡಿದ್ದೀನಿ. ಈಗ ಊರಿನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಕಡಲೆ ಬೀಜನ ಹುರಿದಿಟ್ಕೊಳ್ಳಿ. ನೋಡಿ, ಕಡಲೆ ಬೀಜ ಈ ರೀತಿ ಬಣ್ಣ ಬದಲಾಗ್ಲಿಕ್ಕೆ ಶುರು ಆಗ್ಬೇಕು ಮತ್ತೆ ಸಿಪ್ಪೆ ಬಿಡ್ಲಿಕ್ಕೆ ಶುರು ಆಗ್ಬೇಕು, ಅಲ್ಲಿವರೆಗೂ ಹುರಿದಿಟ್ಕೊಂಡ್ರೆ ಸಾಕು. ನೋಡಿ, ಯಾವಾಗ ಈ ರೀತಿ ಕಡಲೆ ಬೀಜದ ಸಿಪ್ಪೆ ಬಿಟ್ಟಿರುತ್ತೆ, ಹಾಗೆ ಈ ರೀತಿ ಸ್ವಲ್ಪ ಬಣ್ಣ ಬದಲಾಗಿರುತ್ತೆ, ಅವಾಗ ತಕ್ಷಣನೇ ಸ್ಟವ್ ಆಫ್ ಮಾಡ್ಕೊಳ್ಳಿ. ಈಗ ಸ್ಟವ್ ಆಫ್ ಮಾಡಿದ ನಂತರ ಈ ಕಡಲೆ ಬೀಜನ ಒಂದು ತಟ್ಟೆಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ನಂತರ ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಹಾಗೆ ಇಟ್ಬಿಡಿ. ಈಗ ಕಡಲೆ ಬೀಜ ತಣ್ಣಗಾದ ನಂತರ ಈ ರೀತಿ ಸಿಪ್ಪೆನ ಬಿಡಿಸಿಟ್ಕೊಂಡಿದ್ದೀನಿ. ಹಾಗೆ ಸಿಪ್ಪೆ ತೆಗೆದಿರುವಂತ ಕಡಲೆ ಬೀಜನ ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರಿನಲ್ಲಿ ನೀರಿನ ಅಂಶ ಇರಬಾರ್ದು, ಆ ರೀತಿ ಬಟ್ಟೆಯಲ್ಲಿ ಕ್ಲೀನ್ ಮಾಡ್ಕೊಂಡು ನಂತರ ಈ ರೀತಿ ಪುಡಿ ಮಾಡಿಟ್ಕೊಳ್ಳಿ. ತುಂಬಾ ನುಣ್ಣಗಾಗೋದು ಬೇಡ. ನೋಡಿ, ಈ ರೀತಿ ಸ್ವಲ್ಪ ತರಿತರಿಯಾಗಿದ್ರು ಕೂಡ ನಡೆಯುತ್ತೆ. ಈಗ ಈ ಪುಡಿ ಮಾಡಿರುವಂತ ಕಡಲೆ ಬೀಜನ ತಟ್ಟೆಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ನೋಡಿ, ತಟ್ಟೆಯಲ್ಲಿ ನೀರಿನ ಅಂಶ ಇರಬಾರ್ದು, ಆ ರೀತಿ ನೀಟಾಗಿ ಕ್ಲೀನ್ ಮಾಡ್ಕೊಂಡು ನಂತರ ಕಡಲೆ ಬೀಜದ ಪುಡಿ ಹಾಕೊಳ್ಳಿ. ಈಗ ಮತ್ತೆ ಅದೇ ಪಾತ್ರೆಗೆ 120 ಬಾದಾಮಿ ಹಾಕೊಂಡಿದ್ದೀನಿ. ಬಾದಾಮಿ ಇಲ್ಲಿ ಆಪ್ಷನಲ್, ಬೇಕಿದ್ರೆ ಉಪಯೋಗಿಸಿ, ಬೇಡ ಅಂತಂದ್ರೆ ಹಾಕಲಿಲ್ಲ ಅಂದ್ರೂ ಕೂಡ ನಡೆಯುತ್ತೆ. ಈ ರೀತಿ ಬಾದಾಮಿನ ಸ್ವಲ್ಪ ಬಿಸಿ ಮಾಡಿದ ನಂತರ 1 ಕಪ್ ಅಷ್ಟು ಹುರ್ಗಡ್ಲೆ ಹಾಕೊಳ್ತಾ ಇದ್ದೀನಿ. ಈಗ ಉರಿನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಹುರ್ಗಡ್ಲೆನೂ ಅಷ್ಟೇ ಸ್ವಲ್ಪ ಬಿಸಿ ಆಗ್ಬೇಕು, ಅಲ್ಲಿವರೆಗೂ ಈ ರೀತಿ ಹುರಿದಿಟ್ಕೊಳ್ಳಿ. ನೋಡಿ, ಯಾವಾಗ ಈ ರೀತಿ ಬಿಸಿಯಾಗಿರುತ್ತೆ ಮತ್ತೆ ಸ್ವಲ್ಪ ಬಣ್ಣ ಬದ್ದಾಗಿರುತ್ತೆ, ಆವಾಗ ಅಷ್ಟೇ ಸ್ಟವ್ ಆಫ್ ಮಾಡ್ಕೊಂಡು ಒಂದು ತಟ್ಟೆಗೆ ಎತ್ತಿಟ್ಕೊಂಡಿದ್ದೀನಿ. ಈಗ ಮತ್ತೆ ಅದೇ ಪಾತ್ರೆಗೆ 1/4 ಕಪ್ ಅಷ್ಟು ಬಿಳಿ ಎಳ್ಳನ್ನ ಹಾಕೊಳ್ತಾ ಇದ್ದೀನಿ. ನಂತರ ಬಿಳಿ ಎಳ್ಳು ಚಿಟಪಟ ಅಂತ ಶಬ್ದ ಮಾಡಬೇಕು, ಹಾಗೆ ಈ ರೀತಿ ಸ್ವಲ್ಪ ಬಣ್ಣ ಬದಲಾಗಬೇಕು, ಅಲ್ಲಿವರೆಗೂ ಹುರಿದಿಟ್ಕೊಂಡು ತಕ್ಷಣನೇ ಸ್ಟವ್ ಆಫ್ ಮಾಡ್ಕೊಳ್ಳಿ. ಈಗ ಎಳ್ಳನ್ನ ಒಂದು ಬಟ್ಲಿಗೆ ಎತ್ತಿಟ್ಕೊಂಡು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಹಾಗೆ ಇಟ್ಟಿದ್ದೀನಿ. ಇದೇ ಸಮಯದಲ್ಲಿ ತಣ್ಣಗಾಗಿರುವಂತ ಹುರ್ಗಡ್ಲೆ ಮತ್ತೆ ಬಾದಾಮಿ ಮಿಶ್ರಣನ ಈ ರೀತಿ ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ. ನಂತರ ಲಿಡ್ ಕ್ಲೋಸ್ ಮಾಡಿ ನುಣ್ಣಗಾಗಬೇಕು, ಅಲ್ಲಿವರೆಗೂ ಪುಡಿ ಮಾಡಿಟ್ಕೊಳ್ಳಿ. ಈ ರೀತಿ ಬಾದಾಮಿನ ಕಡಲೆ ಜೊತೆ ಪುಡಿ ಮಾಡೋದ್ರಿಂದ ಬೇಗ ನುಣ್ಣಗಾಗುತ್ತೆ. ನೋಡಿ, ಆದಷ್ಟು ಈ ರೀತಿ ನುಣ್ಣಗಾಗಿರ್ಲಿ, ಅವಾಗ ಉಂಡೆಯಲ್ಲಿ ಎಲ್ಲ ಕಡೆ ಬೆರ್ತಿರುತ್ತೆ ಮತ್ತೆ ಉಂಡೆ ಇನ್ನೂ ರುಚಿಯಾಗಿರುತ್ತೆ ಅಂತಷ್ಟೇ. ಈಗ ಈ ಪುಡಿ ಮಾಡಿರುವಂತ ಮಿಶ್ರಣನ ತಟ್ಟೆಗೆ ಎತ್ತಿಟ್ಕೊಂಡಿದ್ದೀನಿ. ನಂತರ ಮತ್ತೆ ಅದೇ ಪಾತ್ರೆಗೆ 1/2 ಕಪ್ ಅಷ್ಟು ಒಣ ಕೊಬ್ಬರಿ ಪೀಸಸ್ಗಳನ್ನ ಹಾಕೊಂಡಿದ್ದೀನಿ. ನೋಡಿ, ಸಿಪ್ಪೆ ತೆಗೆದು ಈ ರೀತಿ ಒಣ ಕೊಬ್ಬರಿನ ಸಣ್ಣದಾಗಿ ಪೀಸಸ್ಗಳನ್ನಾಗಿ ಮಾಡಿಟ್ಕೊಳ್ಳಿ. ಒಣ ಕೊಬ್ಬರಿ ಇಲ್ಲ ಅಂತಂದ್ರೆ 1 ಕಪ್ ಅಷ್ಟು ಹಸಿ ತೆಂಗಿನಕಾಯಿ ತುರಿನ ಹುರಿದಿಟ್ಕೊಳ್ಳಿ. ಹಸಿ ತೆಂಗಿನಕಾಯಿ ತುರಿಯಲ್ಲಿರುವಂತ ನೀರಿನಂಶ ಹೊರಟೋಗ್ಬೇಕು, ಅಲ್ಲಿವರೆಗೂ ಹುರಿದಿಟ್ಕೊಂಡ್ರೆ ಸಾಕು. ಒಣ ಕೊಬ್ಬರಿ ಆದ್ರೆ ಈ ರೀತಿ ಬಿಸಿ ಆದ್ರೆ ಸಾಕು, ತಕ್ಷಣನೇ ಸ್ಟವ್ ಆಫ್ ಮಾಡ್ಕೊಳ್ಳಿ. ಈಗ ಬಿಸಿ ಮಾಡಿ ತಣ್ಣಗಾದ ನಂತರ ಒಣ ಕೊಬ್ಬರಿನ ಈ ರೀತಿ ಮಿಕ್ಸಿಯಲ್ಲಿ ಹಾಕಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ನುಣ್ಣಗಾಗೋದು ಬೇಡ, ಈ ರೀತಿ ತರಿತರಿಯಾಗಿ ರುಬ್ಬಿಟ್ಕೊಂಡ್ರೆ ಸಾಕು. ಈಗ ರುಬ್ಬಿರುವಂತ ಒಣ ಕೊಬ್ಬರಿ ಪುಡಿನ ಈ ರೀತಿ ತಟ್ಟೆಗೆ ಎತ್ತಿಟ್ಕೊಂಡಿದ್ದೀನಿ. ಈಗ ಮತ್ತೆ ಅದೇ ಪಾತ್ರೆಗೆ 3 ಕಪ್ ಅಷ್ಟು ಮಖಾನ ಅಥವಾ ಹುರಿದಿರುವಂತ ತಾವರೆ ಬೀಜ ಹಾಕೊಳ್ತಾ ಇದ್ದೀನಿ. ಕನ್ನಡದಲ್ಲಾದ್ರೆ ಹುರಿದಿರುವಂತ ತಾವರೆ ಬೀಜ ಅಂತಾರೆ, ಹಿಂದಿಯಲ್ಲಿ ಮಖಾನ ಅಂತ ಕರೀತಾರೆ. ನಂತರ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕಿ ಒಂದು 3 ರಿಂದ 5 ನಿಮಿಷ ಊರಿನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಹುರಿದಿಟ್ಕೊಳ್ಳಿ. ಈ ರೀತಿ ಮಖಾನ ತಿನ್ನೋದ್ರಿಂದ ನಿಮ್ಗೇನಾದ್ರೂ ಮಂಡಿ ನೋವಿನ ಸಮಸ್ಯೆ ಇದ್ರೆ, ಮೂಳೆ ಸಮಸ್ಯೆ ಅಥವಾ ಬೆನ್ನು ನೋವಿನ ಸಮಸ್ಯೆ ಇದ್ರೆ ಬೇಗ ಕಡಿಮೆ ಆಗುತ್ತೆ. ದಿನಕ್ಕೆ ಸ್ವಲ್ಪ ಪ್ರಮಾಣದಲ್ಲಾದ್ರೂ ಈ ರೀತಿ ಮಖಾನ ತಿಂದು ನೋಡಿ. ಈಗ ನೋಡಿ, 5 ನಿಮಿಷ ಆಗಿದೆ. ಈ ರೀತಿ ಗರಿ ಗರಿಯಾಗಿರ್ಬೇಕು ಮತ್ತೆ ಸ್ವಲ್ಪ ಬಣ್ಣ ಬದಲಾಗಬೇಕು, ಅಲ್ಲಿವರೆಗೂ ಹುರಿದಿಟ್ಕೊಂಡು ತಕ್ಷಣನೇ ಸ್ಟವ್ ಆಫ್ ಮಾಡ್ಕೊಳ್ಳಿ. ಈಗ ಹುರಿದಿರುವಂತ ಈ ಮಖಾನ ಸ್ವಲ್ಪ ಚೆನ್ನಾಗಿ ತಣ್ಣಗಾದ ನಂತರ ಅಷ್ಟೇ ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ. ಬಿಸಿ ಇರಬೇಕಾದ್ರೆ ರುಬ್ಲಿಕ್ಕೆ ಹೋಗ್ಬೇಡಿ, ತಣ್ಣಗಾದ ನಂತರ ಅಷ್ಟೇ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಿಟ್ಕೊಳ್ಳಿ. ಒಂದ್ಸರಿ ರುಬ್ಬಿಟ್ಕೊಂಡ್ರೆ ಸಾಕು, ಬೇಗ ನುಣ್ಣಗಾಗ್ಬಿಡುತ್ತೆ. ನೋಡಿ, ಈ ರೀತಿ ನುಣ್ಣಗೆ ರುಬ್ಬಿಟ್ಕೊಳ್ಳಿ. ಈಗ ರುಬ್ಬಿರುವಂತ ಈ ಮಖಾನ ಪುಡಿನ ಈ ರೀತಿ ತಟ್ಟೆಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ನಂತರ ಕೈಯಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ಈ ಗಂಟುಗಳಿದ್ರೆ ಅದೆಲ್ಲ ಒಡೆದು ನೀಟಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ, ಅವಾಗ ಉಂಡೆಗಳು ಕೂಡ ಚೆನ್ನಾಗಿ ಬರುತ್ತೆ ಮತ್ತೆ ತಿನ್ಲಿಕ್ಕೂ ಕೂಡ ರುಚಿಯಾಗಿರುತ್ತೆ ಅಂತಷ್ಟೇ. ಈಗ ಹುರಿದಿಟ್ಟಂತ ಬಿಳಿ ಎಳ್ಳನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಎಳ್ಳು ತಣ್ಣಗಾದ ನಂತರ ಈ ರೀತಿ ಮಿಶ್ರಣಕ್ಕೆ ಹಾಕಿ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ. ಕೊನೆಯದಾಗಿ 1/2 ಟೀ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿ ಹಾಕೊಳ್ತಾ ಇದ್ದೀನಿ. ಏಲಕ್ಕಿ ಪುಡಿ ಹಾಕೋದ್ರಿಂದ ಉಂಡೆಯಲ್ಲಿ ಒಂದು ಒಳ್ಳೆ ಫ್ಲೇವರ್ ಇರುತ್ತೆ ಅಂತಷ್ಟೇ. ಈಗ ಮತ್ತೆ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡಿಟ್ಕೊಂಡ್ರೆ ಸಾಕು, ಉಂಡೆ ಮಾಡ್ಲಿಕ್ಕೆ ಮಿಶ್ರಣ ರೆಡಿ ಆಗುತ್ತೆ. ನಿಮ್ಗೆ ಸಿಹಿ ಏನು ಬೇಡ ಅಂತಂದ್ರೆ ಹಾಗೇನಾದ್ರೂ ತಿನ್ಬಹುದು, ಅಥವಾ ಸಿಹಿ ಇರ್ಲಿ ಅಂತಂದ್ರೆ ಈ ರೀತಿ ಬೆಲ್ಲದ ಪಾಕ ಮಾಡಿಟ್ಕೊಳ್ಳಿ. ಮೊದಲು ಒಂದು ಪಾತ್ರೆಗೆ 1 ಕಪ್ ಅಷ್ಟು ಬೆಲ್ಲದ ಪುಡಿ ಹಾಕಿದ್ರೆ 1/4 ಕಪ್ ಅಷ್ಟು ತಣ್ಣೀರನ್ನ ಹಾಕೊಳ್ತಾ ಇದ್ದೀನಿ. ಈಗ ಊರಿನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಬೆಲ್ಲದ ನೀರನ್ನ ಕರಗ್ಲಿಕ್ಕೆ ಇಟ್ಕೊಳ್ಳಿ. ತುಂಬಾ ಗಟ್ಟಿ ಪಾಕ ಮಾಡೋ ಅವಶ್ಯಕತೆ ಇಲ್ಲ ಮತ್ತೆ ಒಂದೇಳೆ ಪಾಕ ಕೂಡ ಮಾಡೋದು ಬೇಡ.
ಈ ರೀತಿ ಅಂಟು ಪಾಕ ಬಂದ್ರೆ ಸಾಕು, ತಕ್ಷಣನೇ ಸ್ಟವ್ ಆಫ್ ಮಾಡ್ಕೊಳ್ಳಿ. ನೋಡಿ ಕೈಯಲ್ಲಿ ಮುಟ್ ನೋಡ್ತಾ ಇದ್ದೀನಿ, ಈ ರೀತಿ ಅಂಟ್ತಾ ಇರಬೇಕು, ಅವಾಗ ತಕ್ಷಣನೇ ಸ್ಟವ್ ಆಫ್ ಮಾಡ್ಕೊಳ್ಳಿ. ತುಂಬಾ ಗಟ್ಟಿ ಪಾಕ ಮಾಡಿದ್ರೆ ಏನಾಗುತ್ತೆ ಅಂತಂದ್ರೆ ಉಂಡೆಗಳು ತುಂಬಾ ಗಟ್ಟಿ ಆಗ್ಬಿಡುತ್ತೆ. ಹಾಗಾಗಿ ಒಂದೆಳೆ ಪಾಕ ಬರೋದಕ್ಕಿಂತ ಮುಂಚೆನೆ ಸ್ಟವ್ ಆಫ್ ಮಾಡ್ಕೊಳ್ಳಿ. ಈಗ ಈ ಬೆಲ್ಲದ ಪಾಕ ಬಿಸಿ ಇರ್ಬೇಕಾದ್ರೇನೆ ಸ್ವಲ್ಪ ಸ್ವಲ್ಪ ಬೆಲ್ಲದ ಪಾಕ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಟ್ಟಿಗೆ ಹಾಕ್ಲಿಕ್ಕೆ ಹೋಗ್ಬೇಡಿ, ಉಂಡೆ ತೆಳು ಆಗೋ ಚಾನ್ಸಸ್ ಇರುತ್ತೆ. ಈ ರೀತಿ ಸ್ವಲ್ಪ ಸ್ವಲ್ಪನೇ ಬೆಲ್ಲದ ಪಾಕ ಹಾಕಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ಹಾಗೆ ತುಂಬಾ ತೆಳುವಾಗಿರಬಾರ್ದು, ಈ ರೀತಿ ಗಟ್ಟಿಯಾಗಿ ಉಂಡೆ ಮಾಡಿಟ್ಕೊಳ್ಳಿ. ಇದೇ ರೀತಿ ಉಳಿದಿರುವಂತ ಬೆಲ್ಲದ ಪಾಕ ಕೂಡ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬೆಲ್ಲದ ಪಾಕನ ಈ ರೀತಿ ಒಂದ್ಸರಿ ಜರಡಿ ಮಾಡಿ ಹಾಕೋದ್ರಿಂದ ಬೆಲ್ಲದಲ್ಲಿ ಧೂಳಿನಂಶ ಅಥವಾ ಮಣ್ಣಿನಂಶ ಇದ್ರೆ ಅದೆಲ್ಲ ಹೊಟ್ಟೋಗುತ್ತೆ. ಹಾಗೆ ಮೊದಲು ಈ ರೀತಿ ಸ್ಪೂನ್ ಅಲ್ಲಿ ಮಿಕ್ಸ್ ಮಾಡ್ಕೊಂಡು ನಂತರ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ, ಅವಾಗ ಕೈಗೆ ಸುಡೋದಿಲ್ಲ ಅಂತಷ್ಟೇ. ಈಗ ಉಂಡೆಗಳನ್ನಾಗಿ ಮಾಡಿಟ್ಕೊಳ್ಳಿ. ನಿಮ್ಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪನಾಗಿ ಉಂಡೆ ಮಾಡಿಟ್ಕೊಂಡ್ರೆ ಸಾಕು. ನಾನು ಮೊದಲೇ ಹೇಳ್ದಾಗೆ ಈ ಉಂಡೆ ಮಾಡ್ಲಿಕ್ಕೆ ಜಾಸ್ತಿ ಪ್ರಮಾಣದಲ್ಲಿ ಕೂಡ ತುಪ್ಪ ಉಪಯೋಗಿಸೋ ಅವಶ್ಯಕತೆ ಇಲ್ಲ. ಮಖಾನ ಹುರಿಲಿಕ್ಕೆ ಅಂತ 1 ಚಮಚ ತುಪ್ಪ ಹಾಕಿದ್ವಲ್ಲ ಅಷ್ಟೇ ಸಾಕು. ಉಂಡೆ ಅಂತೂ ತುಂಬಾನೇ ರುಚಿಯಾಗಿರುತ್ತೆ. ಮತ್ತೆ ಈ ಉಂಡೆಗಳನ್ನ ನೀವು 15ರಿಂದ 1 ತಿಂಗಳು ಇಟ್ಟು ಕೂಡ ಸ್ಟೋರ್ ಮಾಡ್ಕೋಬಹುದು, ಹಾಳಾಗೋದಿಲ್ಲ. ಫ್ರಿಜ್ ಅಲ್ಲಾದ್ರೂ ಇಟ್ಟು ಸ್ಟೋರ್ ಮಾಡ್ಕೊಳ್ಳಿ ಅಥವಾ ಹೊರಗಡೆ ಇಟ್ಟಾದ್ರೂ ಸ್ಟೋರ್ ಮಾಡ್ಕೋಬಹುದು. ನೋಡಿ ಪರ್ಫೆಕ್ಟ್ ಆಗಿ ಉಂಡೆ ಬರ್ತಾ ಇದೆ, ಮತ್ತೆ ಉಂಡೆ ಅಂತೂ ತುಂಬಾನೇ ರುಚಿಯಾಗಿರುತ್ತೆ. ಆದಷ್ಟು ಯಾವ್ದಾದ್ರೂ ಸ್ಟೀಲ್ ಬಾಕ್ಸ್ ಅಲ್ಲಿ ಇಟ್ಟು ಸ್ಟೋರ್ ಮಾಡಿಟ್ಕೊಳ್ಳಿ ಇಷ್ಟೇ. ಹಾಗೆ ನಿಮ್ಗೆ ಏನಾದ್ರೂ ಶುಗರ್ ಇದೆ ಅಥವಾ ಸಕ್ಕರೆ ಕಾಯಿಲೆ ಇದೆ, ಈ ಉಂಡೆ ತಿನ್ಲಿಕ್ಕೆ ಆಗಲ್ವಾ ಅಂತ ಕೇಳಬಹುದು. ಅವಾಗ ಏನ್ ಮಾಡಿ ಅಂತಂದ್ರೆ ಬೆಲ್ಲ ಹಾಕ್ಲಿಕ್ಕೆ ಹೋಗ್ಬೇಡಿ, ಮೊದಲೇ ಪುಡಿ ಮಾಡಿಟ್ಕೊಂಡಲ್ಲ ಅದನ್ನ ಯಾವ್ದಾದ್ರೂ ಏಟೆಡ್ ಬಾಕ್ಸ್ಗೆ ಸ್ಟೋರ್ ಮಾಡಿಟ್ಕೊಳ್ಳಿ. ಹಾಲಿಗೆ 1 ಚಮಚದಷ್ಟು ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಂಡು ನಂತರ ಕುಡ್ಕೋಬಹುದು. ಈಗ ಈ ಉಂಡೆಗಳನ್ನ ಒಂದು ತಟ್ಟೆಗೆ ಜೋಡಿಸಿಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆ. ತುಂಬಾನೇ ರುಚಿಯಾಗಿರುತ್ತೆ, ಮಕ್ಕಳು ಕೂಡ ತಿನ್ನಬಹುದು, ಆರೋಗ್ಯಕ್ಕಂತೂ ತುಂಬಾನೇ ಒಳ್ಳೇದು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸುಲಭವಾಗಿ ಬೆಲ್ಲದಲ್ಲಿ ಮಂಡಿ ನೋವು, ಮೂಳೆ ನೋವು ಹಾಗೆ ಬೆನ್ನಿ ನೋವಿನ ಸಮಸ್ಯೆ ಕಡಿಮೆ ಮಾಡುವಂತ ಒಂದು ಉಂಡೆ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ? ನೀವು ಕೂಡ ಟ್ರೈ ಮಾಡಿ ನೋಡಿ, ಖಂಡಿತ ಮತ್ತೆ ಮಾಡೋದಂತೂ ಗ್ಯಾರಂಟಿ. ಥ್ಯಾಂಕ್ ಯು. ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.